ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಸ್ಟಿಚಿಂಗ್ ಮಾಡುವಂಥ ಚೇರ್ ಬಗ್ಗೆ ಸುಮಾರು ಜನ ಕೇಳಿದ್ರಿ ಅಲ್ವಾ, ಹಾಗಾಗಿ ನಾನು ಇವತ್ತು ಇದಕ್ಕೆ ಪ್ರೈಸ್ ಎಷ್ಟು, ಹಾಗೆಯೇ ಇದು ಏನಕ್ಕೆ ಯೂಸ್ ಆಗುತ್ತೆ ಈ ರೀತಿ ಚೇರು ಅಂತ ಅಂದ್ಬಿಟ್ಟು ಪ್ರತಿಯೊಂದನ್ನು ಕೂಡ ನಾನು ಹೇಳ್ಕೊಡ್ತೀನಿ. ಸೊ ನೋಡಿ, ಇದು ಪೂರ್ತಿಯಾಗಿ ರೊಟೇಟ್ ಆಗುತ್ತೆ, ಇದಕ್ಕೆ ಒಂದು ರೌಂಡ್ ಪೂರ್ತಿಯಾಗಿ ರೊಟೇಟ್ ಆಗುತ್ತೆ. ಸೊ ಹಂಗಾಗಿ ಏನು ಮಾಡ್ಬೋದು ಅಂತಂದರೆ, ನೀವು ಆ ಕಡೆ ಈ ಕಡೆ ಏನಾದರೂ ದಾರದ ಬಾಕ್ಸು ಆ ಕಡೆ ಈ ಕಡೆ ಇಟ್ಟರು ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ಈ ರೀತಿ. ಅದಾದಮೇಲೆ ಏನು ಅಂತಂದರೆ, ಇದನ್ನು ನೀವು ಎಷ್ಟೇ ಬೇಕು ಅಂದರೂ ಹೈಟು ಕಡಿಮೆ ಮತ್ತು ಜಾಸ್ತಿ ಮಾಡ್ಕೋಬೋದು. ಇಲ್ಲಿ ಕೆಳಗಡೆ ಈ ರೀತಿ ಕೊಟ್ಟಿದ್ದಾರೆ ನೋಡಿ, ಇದನ್ನು ಈ ರೀತಿ ಮೇಲ್ಗಡೆ ಹೀಗೆ ಎತ್ತು ಅಂತಂದರೆ ನಿಮಗೆ ಹೈಟ್ ಎಷ್ಟು ಬೇಕೋ ಅಷ್ಟು ಹೈಟ್ಗೆ ಆಗುತ್ತೆ. ಹಾಗೆಯೇ ಇದನ್ನು ಕಡಿಮೆ ಮಾಡಬೇಕು ಅಂತಂದರೆ ನಾವು ಮೇಲ್ಗಡೆನೇ ಕುತ್ಕೊಂಡು ಕಡಿಮೆ ಮಾಡಬೇಕು. ಸೊ ಮೇಲ್ಗಡೆ ಕುತ್ಕೊಂಡು ಮತ್ತೆ ಇದನ್ನು ಮೇಲಕ್ಕೆ ಎತ್ತಿದ್ರೆ ಈ ರೀತಿ ನೋಡಿ ಹೈಟು ಕಡಿಮೆ ಆಗುತ್ತೆ. ನಿಮ್ಗೆ ಎಷ್ಟು ಹೈಟ್ ಬೇಕೋ ಅಷ್ಟು ಹೈಟ್ಗೆ ನೀವು ಇದನ್ನು ಕರೆಕ್ಟ್ ಮಾಡ್ಕೋಬೋದು. ಹಾಗೆಯೇ ಒಂದು ಬೆನಿಫಿಟ್ ಏನು ಅಂತಂದರೆ, ಈ ರೀತಿ ಇಲ್ಲಿ ಸ್ಪಾಂಜ್ ರೀತಿ ಕೊಟ್ಟಿದ್ದಾರೆ ನೋಡಿ, ಇದು ಕುತ್ಕೊಂಡು ಸ್ಟಿಚ್ ಮಾಡೋದಕ್ಕೆ ನಿಮಗೆ ಕಂಫರ್ಟಬಲ್ ಇರುತ್ತೆ. ಸ್ಪಾಂಜ್ ರೀತಿ ಕೊಟ್ಟಿರೋವಂಥದ್ದು. ಹಾಗೆಯೇ ಬ್ಯಾಟಲ್ಲೂ ಕೂಡ ಅದೇ ರೀತಿ ಕೊಟ್ಟಿದ್ದಾರೆ. ಇದರಿಂದ ಏನಾಗುತ್ತೆ, ನಿಮಗೆ ಎಷ್ಟೇ ಸ್ಟಿಚ್ ಮಾಡಿದ್ರು ಕೂಡ ಬೆನ್ನು ಕೂಡ ಬರೋದಿಲ್ಲ. ಹಾಗೆ ಏನಾಗುತ್ತೆ, ನಿಮಗೆ ಏನಾದರೂ ಸ್ಟಿಚಿಂಗ್ ಮಾಡಿ ಸಾಕಾಯಿತು ಅಂತಂದರೆ ಹಿಂದ್ಗಡೆಗೆ ಕೂಡ ಹೊರಿಕೊಳ್ಬೋದು. ಸೊ ನಾರ್ಮಲಾಗಿ ಇದರಲ್ಲಿ ಸ್ಟಿಚ್ ಮಾಡಿ ರೂಢಿ ಆಗಿಬಿಟ್ಟು ನನಗೆ ಆ ಥರ ಚೇರಲ್ಲಿ ಸ್ಟಿಚ್ ಮಾಡೋದಕ್ಕೆ ಮನಸ್ಸಾಗೋದಿಲ್ಲ. ಇದ್ರದ್ದು ಪ್ರೈಸ್ ಬಂದು ನಾನು ತಗೊಂಡಿದ್ದನ್ನ 3 ವರ್ಷ ಆಯಿತು. ಸೊ ನಾನು ತಗೊಂಡಾಗ ಇದ್ರ ಪ್ರೈಸ್ ಬಂದು 3,500 ಇತ್ತು. ಇವಾಗ ಎಷ್ಟು ಜಾಸ್ತಿ ಆಗಿದೆ ಅನ್ನೋದು ಗೊತ್ತಿಲ್ಲ. ಏನು ಜಾಸ್ತಿ ಆಗಿದ್ರೆ 4,000 ಆ ರೀತಿ ಆಗಿರ್ಬೋದು. ಇನ್ನೂ ಕೂಡ ನಿಮಗೆ ಜಾಸ್ತಿ ಪ್ರೈಸಲ್ಲೂ ಕೂಡ ಇದೆ. ಕ್ವಾಲಿಟಿ ಜಾಸ್ತಿ ಚೆನ್ನಾಗಿರೋದೇನಾದರೂ ತಗೋತೀರಾ ನೀವು, ಇನ್ನೂ ಕೂಡ ಇದೆಲ್ಲ ಕೂಡ ಮೆಟಲಲ್ಲೇ ಬೇಕು, ಆ ರೀತಿ ಕ್ವಾಲಿಟಿ ಇರೋದು ತಗೋತೀರಾ ಅಂತಂದರೆ 5,000 6,000ಕ್ಕೆಲ್ಲ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಬೆಸ್ಟ್ ಅಂತಲೇ ಹೇಳ್ಬೋದು. ಯಾರೆಲ್ಲ ಟೈಲರಿಂಗ್ನ ಮಾಡ್ತೀರಾ ಅವರು ಈ ರೀತಿ ಚೇರ್ನ ತಂದು ಇಟ್ಕೊಳ್ಳಿ. ಸೊ ನಿಮಗೆ ತುಂಬಾ ಯೂಸ್ ಆಗುತ್ತೆ. ಯಾಕಂತಂದರೆ ಹೈಟ್ ಜಾಸ್ತಿ ಬೇಕು ಅಂತಂದ್ರೂ ಕೂಡ ಮಾಡ್ಕೋಬೋದು, ಹೈಟ್ ಕಡಿಮೆ ಬೇಕು ಅಂತಂದ್ರೆ. ಹಾಗೆಯೇ ಜಿಗ್ಜಾಗ್ ಮಿಷಿನ್ ಏನಾದರೂ ಪಕ್ಕದಲ್ಲೇ ಇತ್ತು ಅಂತಂದರೆ ಈ ರೀತಿ ರೊಟೇಟ್ ಮಾಡಿ, ಸೊ ಏನು ಮಾಡ್ಬೋದು ಅಂತಂದರೆ, ನಿಮಗೆ ಜಿಗ್ಜಾಗ್ ಮಿಷಿನ್ ಯಾವ ಕಡೆ ಇರುತ್ತೆ ಆ ರೀತಿ ಈ ರೀತಿ ರೊಟೇಟ್ ಕೂಡ ಮಾಡಿಕೊಂಡು ನೀವು ಸ್ಟಿಚ್ ಮಾಡ್ಕೋಬೋದು. ಇದೆಲ್ಲ ನಿಮಗೆ ಬೆಸ್ಟ್ ಬೆನಿಫಿಟ್ ಅನ್ನೋದು ಇದೆ ಇದರಲ್ಲಿ. ಸೊ ನಿಮಗೆ ಇನ್ನೂ ಕಡಿಮೆ ಪ್ರೈಸಲ್ಲೂ ಕೂಡ ಹೋಲ್ಸೇಲಲ್ಲಿ ಏನಾದರೂ ನೀವು ಹೋಗಿ ಕೇಳ್ತು ಅಂತಂದರೆ ನಿಮಗೆ ಇನ್ನೂ ಕಡಿಮೆ ಪ್ರೈಸಲ್ಲಿ ಕೂಡ ಸಿಗುತ್ತೆ. ಸೊ ಏನಿಲ್ಲ ಅಂತಂದರೆ ಒಂದು 2,500 ಕೊಡಲೇಬೇಕು. ಒಂದ್ಸಲ ಇನ್ವೆಸ್ಟ್ ಮಾಡ್ತು ಅಂತಂದರೆ 4 ವರ್ಷ 5 ವರ್ಷ ಆ ರೀತಿ ನಿಮಗೆ ಬಾಳಿಕೆ ಬರುತ್ತೆ. ಇವಾಗ 3 ವರ್ಷ ಆಗಿದೆ. ಸೊ ನಂದೇನು ಕೂಡ ಪ್ರಾಬ್ಲಮ್ ಆಗಿಲ್ಲ. ಸೊ ಬೆಸ್ಟ್ ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಹೋಗಿ ಪರ್ಚೇಸ್ ಮಾಡಿ. ನಾನೇನು ಆನ್ಲೈನಲ್ಲಿ ತರಿಸ್ಕೊಂಡಿಲ್ಲ, ಆಫ್ಲೈನಲ್ಲೇ ತರಿಸ್ಕೊಂಡಿದ್ದು, ಮೈಸೂರಲ್ಲಿ ತರಿಸಿದ್ದು. ಸೊ ನೀವು ಕೂಡ ಸ್ಟಿಚಿಂಗ್ ಮಾಡ್ತಾ ಇದ್ದೀರಾ ಅಂತಂದರೆ ಈ ರೀತಿ ಒಂದು ಚೇರ್ನ ಇಟ್ಕೊಳ್ಳಿ. ಆಗಿರ್ಬೋದು ಅಥವಾ ಮನೆಗಳಲ್ಲಾದರೂ ಆಗಿರ್ಬೋದು, ನೀವು ಎಲ್ಲೇ ಸ್ಟಿಚ್ ಮಾಡಿದ್ರೂ ಕೂಡ ಒಂದು ಚೇರ್ ಈ ರೀತಿ ತಂದು ಇಟ್ಕೊಂಡ್ರೆ ನಿಮಗೆ ತುಂಬಾ ಯೂಸ್ ಆಗುತ್ತೆ. ಜಾಸ್ತಿ ಬಟ್ಟೆಗಳನ್ನ ಸ್ಟಿಚ್ ಮಾಡ್ತೀರಾ ಅಂತಂದರೆ ಬ್ಯಾಕ್ ಪೇನ್ ಅನ್ನೋದು ಖಂಡಿತವಾಗ್ಲೂ ಕೂಡ ಬಂದೇ ಬರುತ್ತೆ. ಸಂಜೆವರೆಗೂ ಕೂದಲೇ ಸ್ಟಿಚ್ ಮಾಡ್ತಿರೋದ್ರಿಂದ ಬ್ಯಾಕ್ ಪೇನ್ ಬಂದೇ ಬರುತ್ತೆ ಅಲ್ವಾ. ಈ ರೀತಿ ಚೇರ್ನ ಯೂಸ್ ಮಾಡೋದ್ರಿಂದ ನಿಮಗೆ ಬ್ಯಾಕ್ ಪೇನ್ ಬರೋದಿಲ್ಲ. ಬೇಕಾದರೆ ಒಂದ್ಸಲ ತಗೊಂಡು ಟ್ರೈ ಮಾಡಿ. ಹಾಗೆಯೇ ವಿಡಿಯೋ ಹೆಲ್ಪ್ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಹೊಸದಾಗಿ ನಿಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.